Simple stuck in scam. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಐ ವೆಂಟ್ ಆಸ್ ಅ ಮಾಡೆಲ್. ವರ್ಷಕ್ಕೆ ಅವ್ರ ಪಾರ್ಲರ್ಗೆ ಅವ್ರ ಫ್ರೆಂಡ್ ಹೇರ್ ಸ್ಟೈಲ್ ಕಲಿಬೇಕಾಗಿತ್ತು. ಸೊ ಟ್ರೈನರ್ ಕೇಮ್ ಟು ಟ್ರೈನ್ ಹರ್. ಸೊ ನಾನು ಅವರಿಗೆ ಮಾಡೆಲಾಗಿ ಹೋಗಿದ್ದೆ. ಸೊ ಬಟ್ ಬ್ಯೂಟಿಫುಲ್ ಹೇರ್ ಸ್ಟೈಲ್ ಮಾಡಿದ್ರು. ಏನು ಮಾಡಿದ್ರು ಅಂತ ವೇಟ್ ಆ್ಯಂಡ್ ವಾಚ್. ಲೇಟಾಗಿ ಮಾಡಿದ್ರು, ಲೇಟೆಸ್ಟ್ ಮಾಡೋದು. नहीं, इनका नेचुरली ऐसे ही रहेगा. इतना शार्प लुक नहीं आएगा, बट इट्स लुक गुड. ಓಕೆ, ಸೊ ಚೇಂಜ್ ಮೈ ಔಟ್ಫಿಟ್. ಇವಾಗ ವೀಕೆಂಡ್ ಒಂದು ಆ್ಯಸ್ ಇಟ್ ಈಸ್ ಅ ವೀಕೆಂಡ್, ಒಂದು ಬ್ಯೂಟಿಫುಲ್ ಈವ್ನಿಂಗ್ ಗೆಟ್ ಅವೇ ಹೋಗೋಣ ಅಂತ. ಅಜ್ಜಿ ಬಂದಿದ್ದಾರಲ್ಲ, ಸಿಂಬೋರ್ ಅಜ್ಜಿ, ಅವ್ರನ್ನ ಇಲ್ಲೂ ಕರ್ಕೊಂಡೇ ಹೋಗಿಲ್ಲ ನಾವು. ಸೊ ಅದಕ್ಕೆ ಇಲ್ಲೇ ಒಂದು ಚಿಕ್ಕದಾಗಿ, ಅಂದರೆ ಟೈಮ್ ಸಿಗ್ತಿಲ್ಲ ಲಿಟ್ರಲಿ ವೀಕೆಂಡು. ಇವತ್ತು ಈವ್ನಿಂಗ್ ಒಂದು ಪ್ರಾಕ್ಟೀಸ್ ಅಂದ್ಕೊಂಡಿದ್ವಿ, ಬಟ್ ಅದು ಕ್ಯಾನ್ಸಲ್ ಮಾಡಿ ಇವಾಗ ಅಜ್ಜಿ ಮತ್ತು ನಮ್ಮ ಅತ್ತೆಯನ್ನ, ನಾನು, ನಮ್ಮ ಮನೆಯವರು, ನಾವು 4 ಜನ ಇಲ್ಲೇ ಟಿ ಕೆ ಫಾಲ್ಸ್ ಅಂತ ಇದೆ, ಇಲ್ಲಿಂದ ಹಾರ್ಡ್ಲಿ ಒಂದು 20-30 ಕಿಲೋಮೀಟರ್ಸು. ಒಂದು 430ನಾ? ಓಹ್ ಸಾರಿ, ಐ ಆಮ್ ವೆರಿ ಸಾರಿ, ಐ ಡಿಂಟ್ ನೋ ದ್ಯಾಟ್. 12 ಕಿಲೋಮೀಟರ್ಸ್ ಅಂತೆ. ಅಲ್ಲಿಗೆ ಹೋಗಿ ಬರೋಣ. ಆ ಲೊಕೇಶನ್ ಹೆಂಗಿರುತ್ತೆ ಏನು ಅಂತ ನೋಡಿ ನಮ್ಮ ಜೊತೆ ಎಂಜಾಯ್ ಮಾಡಿ. ಆ್ಯಂಡ್ ಒಂದು ಬ್ಯೂಟಿಫುಲ್ ಈವ್ನಿಂಗ್ ವಿತ್ ಫ್ಯಾಮಿಲಿ. ದಿಸ್ ಈಸ್ ಮೋಸ್ಟ್ ನೀಡೆಡ್ ಆ್ಯಕ್ಚುಲಿ, ಗೊತ್ತಾ? ಬರೀ ಕೆಲಸ ಮಾಡು ಅಂತ ಇರ್ತೀವ. ಒಂದು ಬ್ರೇಕ್ ತೊಗೊಂಡು ನಮಗೆ ಅಂತ ಒಂದು ಏನಂತಾರೆ ಟೈಮ್ ಸ್ವಲ್ಪ ಕೊಡಲೇಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ಈಚೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಫುಲ್ ಖುಷಿಲಿದ್ದೀನಿ ನಾನು. ಲೆಟ್ಸ್ ಗೋ ಟು ಟಿ ಕೆ ಫಾಲ್ಸ್. ವೇಟ್ ಆ್ಯಂಡ್ ವಾಚ್ ಹೌ ಇಸ್ ದ ಲೊಕೇಶನ್. ಬ್ಯೂಟಿ ಕ್ಯೂಟಿ ಆಗಿದೆ, ಎಷ್ಟು ಚೆನ್ನಾಗಿದೆ ಆಲ್ರೆಡಿ. ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನಮ್ಮ ಶಾನು ಅಪರೂಪ ಕ್ಯೂಟಾಗಿ ಕಾಣಿಸ್ತಾಳೆ. ಅಂದರೆ ಫುಲ್ಲು ಗ್ರೂಮ್ಡಾಗಿ ರೆಡಿ ಆಗಿರ್ತಾಳೆ. ಅವಾಗ ಹಂಗೆ ಇರ್ತಾಳೆ. ನಡಿ, ಆಯಿತು. ಇವಾಗ ನಮ್ಮ ಕಾರ್ ಮುಂದೆ ಶಾನು ಅವ್ರ ಕಾರ್ ಇದೆ. ಶಾನು ಅವ್ರ ಕಾರ್ ತೆಗೆದು ಆಮೇಲೆ ಹೋಗೋಣ. ಲೆಟ್ಸ್ ಗೋ. ಹೇಳು ಲೆಟ್ಸ್ ಗೋ ಅನು. ಹಾಂ. Economy drive mode activated. ಹಲೋ, ಹಾಯ್ ಹೇಳಿ. ಪಾಟಿ ಹಾಯ್. ಕಾಡು ಒಳಗಡೆ. ವಾವ್. ಟಿ ಕೆ ಫಾಲ್ಸ್ ಕ್ಲೋಸ್ ಆಗಿ 3 ವರ್ಷ ಆಯ್ತಂತೆ. ನಾವು ಕಾಲೇಜ್ ಟೈಮಲ್ಲಿ ಇದ್ದಾಗ ಬಂದಿದ್ವಿ. ಅದೇ ಥರ ಒಂದು ಬ್ಯಾಡ್ ನಂಬಿಕೆಲಿ ಬಂದ್ವಿ, ಬಟ್ ಕ್ಲೋಸ್ ಆಗಿದೆಯಂತೆ. 3 ಇಯರ್ಸ್ ಆಯ್ತಂತೆ. ಇವಾಗ ಆನ್ ದ ವೇ ಅಲ್ಲೊಂದು ಗೋಲ್ಡನ್ ಮಠ ಥರ ಏನೋ ಇದೆ, ಅಲ್ಲಿಗೆ ಹೋಗೋಣ. ಎಲ್ಲಿಗೆ ಹೋಗೋಣ ನೋಡೋಣ ಬನ್ನಿ. ಎಲ್ಲೋ ಒಂದು ಕಡೆ ಹೋಗೋಣ. ಒಟ್ಟಿನಲ್ಲಿ ಕ್ಲೈಮೇಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಫುಲ್ಲಾಗಿ ಗೋಲ್ಡನ್ ಟೆಂಪಲ್ ಥರ ಕಾಣಿಸ್ತು. ಶ್ರೀ ಆಶಾಪುರ ಮಾತಾ ಭಂಡಾರಿ ಅಂತ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್, ವೆರಿ ಬ್ಯೂಟಿಫುಲ್. ಇದೆ ದೇವಸ್ಥಾನ ಅಲ್ವಾ? ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮಾತಾಜಿ ಟೆಂಪಲ್, ಬನ್ನರ್ಘಟ್ಟ ರೋಡು, ಗೋಲ್ಡನ್ ಟೆಂಪಲ್ ತರ ಇದೆ. ಪ್ರಸಾದ ಕೊಡ್ತಾ ಇದ್ದಾರೆ, ಅದಕ್ಕೆ ಕ್ಯೂ ಅಲ್ಲಿ ನಿಂತಿದೀವಿ ನಾವೆಲ್ಲರೂ. ಪ್ರಸಾದ ತಿನ್ಕೊಂಡು ಹೋಗೋಣ. ನಾವೆಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕಂತ ಆಲ್ರೆಡಿ ಬರ್ದ್ಬಿಟ್ಟಿರುತ್ತೆ. ಫಾಲ್ಸಿಗೆ ಹೋಗೋಣ ಅನ್ಕೊಂಡ್ರೆ ಈ ದೇವಸ್ಥಾನಕ್ಕೆ ಬಂದಿದೀವಿ ನೋಡಿ. ಅಜ್ಜಿಗೆ ಆಕ್ಚುಲಿ ದೇವಸ್ಥಾನಕ್ಕೆ ಬಂದ್ರೆ ಇಷ್ಟ. ಅಜ್ಜಿ ದೇವಸ್ಥಾನ ಹೆಂಗಿದೆ? ಪ್ರಸಾದ ತಿನ್ಬೇಕಾ? ಈ ತರ ಚೀಟಿ ಕೊಡ್ತಾರೆ, ಚೀಟಿ ಇಸ್ಕೊಂಡು ಪ್ರಸಾದ ತಿನ್ನಕ್ಕೆ ಹೋಗ್ಬೇಕು. ಪ್ರಸಾದ ಏನು ಅಂತ ತೋರಿಸ್ತೀನಿ, ವೇಟ್ ಆ್ಯಂಡ್ ವಾಚ್. ಪ್ರಸಾದ ಪೂರಿ
ಮಿಕ್ಸರು ಇದು ಎಲ್ಲ ಕೊಟ್ಟಿದ್ದಾರೆ. ರೂಲ್ ಇದೆ, ಇವ್ರು ಮೆಣಸಿನ್ಕಾಯಿ ಹಂಗೆ ತಗೊಂಡೋಗ್ತಾರೆ. ತಿನ್ನಕ್ಕಾಗಲ್ಲ ಫುಡ್ ವೇಸ್ಟೇಜ್ ಮಾಡಬಾರಲ್ಲ ಅಂತ ಹೇಳ್ತಿದ್ದೀನಿ. मंगलदायक बुद्धि प्रदाता तुम ही सबके सुखदायक ಈ ಕಡೆ ಅಗ್ನಿ ಪರೀಕ್ಷಾ के आओ तुम्हें आज ಸ್ಟಾರ್ಟಿಂಗ್ ಟೈಮ್. ಆಕ್ಚುಲಿ ನೀರಿನ ವ್ಯವಸ್ಥೆಗಾಗಿ, ಬಟ್ ಡಿಸೈನ್ ನೋಡಿ. ತುಂಬ ಒಳ್ಳೆ ಪಾಸಿಟಿವ್ ಆಗಿದೆ ಟೆಂಪಲ್, ಇಷ್ಟ ಆಯಿತು. ಶ್ರೀ ಮಾತಾಜಿ ಟೆಂಪಲ್, ಶ್ರೀ ಆಶಾಪುರ ಮಾತಾ ಭಂಡಾರಿ. ನಮ್ಮ ಪ್ರೀ ವೆಡ್ಡಿಂಗ್ ನಡೆದಿದ್ದ ಜಾಗ ಇದು, ಆದರೆ ಅಲ್ಲಿಂದ ನಾವು ಹೋಗಿದ್ದು. ಇವಾಗ ನಮ್ಮ ಸಿಂಬು ಅವರು ಅಡ್ವೆಂಚರಸ್ ಆಗಿ ಬೆಟ್ಟದ ಮೇಲಿಂದ ಹಿಂಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬೆಂಗಳೂರಲ್ಲಿ ಒಂದು ಚಿಕ್ಕದಾಗಿ ಈವ್ನಿಂಗ್ ರೈಡ್ ಬರೋಣ ಅಂದರೆ ಈ ಟ್ರಾಫಿಕ್ ಫ್ರಸ್ಟ್ರೇಷನ್ ಬೇರೆ ಲೆವೆಲ್. ಇದೇ ರೋಡಲ್ಲಿ ಇದ್ದೀವಿ, 20 ನಿಮಿಷ ಆಯಿತು. ಅಲ್ಲೊಂದು ಏನದು ಗೇಮ್ಸ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ 8:10 ಆಗಿದೆ. ನೋಡೋಣ ಹೋಗೋಕ್ಕಾಗತ್ತಾ ಇಲ್ವಾ ಅಂತ. ಎಲ್ಲ ಫೋನಿಗೆ ಬಿದ್ದುಬಿಟ್ರು ಅಲ್ಲೇ. ಇಲ್ಲಿ ನೋಡ್ರಿ, ನಮ್ಮ ಡ್ರೈವರೇ ಬ್ಯುಸಿ ಇನ್ ಫೋನು. ಹಿಂದ್ಗಡೆ ನಮ್ಮತ್ತೆ ಬ್ಯುಸಿ ಇನ್ ಫೋನು. ನೋಡಿ 5 ನಿಮಿಷ ಆಯಿತು. ಸೇಮ್ ಪ್ಲೇಸಲ್ಲಿದ್ದೀವಿ. ಟೈಮ್ ತೋರಿಸ್ತೀನಿ, 8:15. ಸೇಮ್ ಪ್ಲೇಸ್, ಸೇಮ್ ಪೀಪಲ್ ವಿತ್ ದ ಸೇಮ್ ಸ್ಕ್ರೀನಿಂಗ್. ಚೆನ್ನಾಗಿದೆ ಫ್ರೇಮ್ ಇದು. ಇಲ್ಲಿಂದ ನಮಗೆ ಹೊಡೆದಿರೋದು ಈ ಬೇಗೂರು ಚರ್ಚಲ್ಲಿ ಏನೋ ಜಾತ್ರೆ ನಡೀತಾ ಇದೆ. ಚರ್ಚ್ ಹತ್ರ ಫುಲ್ಲು ಕ್ರೌಡ್ ಆಗಿರೋದ್ರಿಂದ ಈಗ ರಿಲೀಸ್ ಆಗಿದೆ, ಏನೋ ಜಾತ್ರೆ ನಡೀತಾ ಇದೆ. ಬಟ್ ಲಿಟ್ರಲಿ ಹಾಫ್ ಆನ್ ಅವರ್ ಸೇಮ್ ರೋಡ್ ಅಂದ್ಕೊಂಡ್ವಿ ಅಂತ ಒಂದು ನೀಟಾಗಿ ಕ್ಯಾಮ್ರಾ ಇಟ್ವಿ. ಆಯಿತು, ಕಾರೊಳಗಡೆ ಒಂದು ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಇಟ್ಟಿದ ತಕ್ಷಣವೇ ಟ್ರಾಫಿಕ್ ಕ್ಲಿಯರ್ ಆಗಿಬಿಡ್ತು. ಇನ್ಮೇಲಿಂದ ಹಂಗೆ ಮಾಡಬೇಕು. ಜಾಸ್ತಿ ಇದಾದರೆ ಕ್ಯಾಮ್ರಾ ಇಟ್ಬಿಟ್ಟು ಏನಾದರೂ ಎಫೆಕ್ಟಿವ್ ಆಗಿ ಮಾಡೋಣ ಅಂತ ಹೋದಾಗ ಕ್ಯಾಮ್ರಾ ಏನಾದರೂ ಟ್ರಾಫಿಕ್ ರಿಲೀಸ್ ಆಗ್ಬೋದೇನೋ. ಮತ್ತೆ ಶುರು ಆಯಿತು, ನೋಡುವ. ಸಿಂಬು ಸರ್ ರೀಲ್ ಮಾಡೋಣ ಬನ್ನಿ. ಓಕೆ, ಸೊ ಫೈನಲಿ ನಮ್ಮ ಒಂದು ಬೇಗೂರು ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ. ಈಗ ಮನೆ ಹತ್ರ ಹೋಗುವ. ಅದೇನದು ಏನಂತಾರೆ, ಏನು ಕುಡ್ಸಿರೋ ಸರ್ಕಸ್ ಇಟ್ಟಿರೋದ, ಅದು ಕೈಂಡ್ ಆಫ್ ಕಾರ್ನಿವಲ್ ಥರ. ಅಂದರೆ ನಮ್ಮ ಮನೆ ರೋಡಲ್ಲೇ ಹಾಕಿದ್ದಾರೆ. ಅಲ್ಲಿಗೆ ಹೋಗೋಕ್ಕಾಗುತ್ತಾ ಆಗಲ್ವಾ ನೋಡೋಣ. ಈ ಟ್ರಾಫಿಕ್ ನಮಗೆ ತುಂಬ ಡಿಸಪಾಯಿಂಟ್ ಮಾಡಿದೆ, ನಮ್ಮ ಈ ಟ್ರಾಫಿಕ್. ಕಮ್ ಟು ಕಾರ್ನಿವಲ್ ಅವತಾರ್. ಅವತಾರ್ ಇದು. ಅಜ್ಜಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಬಾಲ್ ಹಾಕಿ ನೋಡಿದ್ರೆ 150 ರೂಪಾಯಿ, ಇಲ್ಲಾಂದ್ರೆ ಈ ಬ್ಯಾಟು ಇದು ಏನಾದ್ರು ತಗೊಬೋದಂತೆ. ಚಿಕ್ಕ ವಯಸ್ಸು ಆಟ ಆಡ್ತಿರೋದು. ಏನ್ 3 ಬೀಳ್ಬೇಕಾ ಹೆಂಗೆ? ಏನ್ ಕೊಡ್ಸಿ 3 ಬೀಳ್ಬೇಕಾ ಹೆಂಗೆ? ಅದು ಕೆಳಗಡೆ ಬೀಳ್ಬೇಕಾ? ಸುಮ್ನೆ ಬಿದ್ರು ಓಕೆ ಅಂತೆ. ಲೂಸರ್ ಕೊಡ 50 ರೂಪಾಯಿ. ಕಮಾನ್, ಇನ್ನೊಂದು ಚಾನ್ಸ್ ಅಂತೆ. ಸರಿ, ಓಕೆ, ಇಲ್ಲಿಗೆ ಮುಗಿಸ್ಬಿಡೋಣ. ಯಾಕೋ ಬೀಳಲ್ಲ ಅಂತ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತವ್ರೆ ಅನ್ಸ್ತೈತೆ.
ಅನ್ನೋ ಯಾರು ಬೀಳ್ಸಕ್ಕಾಗಲ್ಲ ಇದನ್ನ, ಸುಮ್ಮನೆ ಸುಳ್ಳು ಹೇಳ್ತಾರೆ. ಯಾರು ಇದನ್ನೆಲ್ಲ ಆಡಕ್ಕೆ ಬಿಡಿದ್ರು ಮತ್ತೆ ಚಿಕ್ಕ ವಯಸ್ಸಲ್ಲಿ ಮಾಡಿ ಅವ್ರು ಅಷ್ಟು ಫೋರ್ಸ್ ಆಗಾದ್ರು ಒಂದೇ ಬಿಟ್ಟು ಸ್ಕ್ಯಾಮ್. ನಮ್ಮ ಸಿಂಪು ಸ್ಟಕ್ ಇನ್ ಸ್ಕ್ಯಾಮ್. ಇಲ್ಲ ಬೇಸಿಕಲಿ ವಾಲಿಬಾಲ್ ಪ್ಲೇಯರು ಅಸಲ್ಟ್ ಹೊಡೆಯೋಣ ಅನ್ಕೊಂಡೆ ಬಟ್ ಬೇಸನ್ ಇದೆ. ಅವರು ಪಕ್ಕ ಪ್ಲಾನ್ ಮಾಡಿರ್ತಾರೆ, ಅಷ್ಟು ಈಸಿಯಾಗಿ ನಮಗೆ ಏನಂತಾರೆ ಹೊಡೆದಿದ ತಕ್ಷಣ ಆರ್ತು ಬಟ್ ಒಂದು ಮಾತ್ರ ಅಲ್ಲೇ ಸ್ಟೇ ಆಗ್ತಿದೆ. ಪಕ್ಕ ಪ್ಲ್ಯಾನ್. ದಿಸ್ ವಾಸ್ ಅವರ್ ವೀಕೆಂಡ್. ಎಂಡಿಂಗ್ ಮಾಡೋಕ್ಕಾಗಿಲ್ಲ, ಹಂಗೆ ಮನೆಗೆ ಹೋಗಿ ಲೈಕ್ ಇವರ್ ಟಯರ್ಡ್ ಮಲ್ಕೊಂಬಿಟ್ವಿ. ಸೊ ದಿಸ್ ವಾಸ್ ಅವರ್ ವೀಕೆಂಡ್. ಚೆನ್ನಾಗಿತ್ತು. ಅಜ್ಜಿ ಮತ್ತೆ ಎಲ್ಲ ಅದೆಲ್ಲ ಆಟ ಆಡಿದ್ದು ಅದೆಲ್ಲ ನೋಡಿದ್ದೆಲ್ಲ ಮಸ್ತಾಗಿತ್ತು. ಒಂದು ಬ್ಯೂಟಿಫುಲ್ ಈವ್ನಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಗುಡ್ ನೈಟ್.